ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಭಾನುವಾರ 11:30 ಆಗ್ತಾ ಇದೆ. ಇವಾಗ ನಾವು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ. ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ. ನೋಡಿ, ಸಂಜಯ್ ಅವರು ಆಗಲೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ಅವ್ರು ರೆಡಿಯಾಗಿ ಆಗಲೇ 1 ಅವರ್ ಆಯಿತು. ನಾವು ಇವಾಗ ರೆಡಿ ಆಗ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ, ಅವರು ಎಲ್ಲರೂ ಹೋಗ್ಬೇಕಂತಂದರೆ ಫಸ್ಟು ರೆಡಿಯಾಗಿ ಕುತ್ಕೊಂಡ್ಬಿಡ್ತಾರೆ. ಅಕಸ್ಮಾತ್ ಇವಾಗ ನಾವೀಗ ಫಂಕ್ಷನಿಂದ ವಾಪಸ್ ಬರಬೇಕು ಅಂದಾಗ ಮಾತ್ರ ಅವ್ರಿಗೆ ಹೊರಡೋದಕ್ಕೆ ಮನಸ್ಸು ಬರಲ್ಲ, ಅಲ್ಲೇ ಇರಬೇಕು. ಅವಾಗ ಅವರು ಲಾಸ್ಟ್ ಆಗಿಬಿಡ್ತಾರೆ. ನಾವು ಫಸ್ಟು ಹೊರಡೋಣ ಅಂತ ಇರ್ತೀವಿ, ಅವಾಗ ಅವ್ರು ಲಾಸ್ಟ್ ಆಗ್ತಾರೆ. ನೋಡಿ, ಇವಾಗ ಆಗಲೇ ರೆಡಿಯಾಗಿ ಕುತ್ಕೊಂಡು ಇನ್ನೂ ಆಗಿಲ್ವಾ ನಿಮ್ಮದು ಅಂತವ್ರೆ. ಟೈಮು 11:30 ಆಗ್ತಾಯಿದೆ. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇನ್ನು ಫ್ರೆಂಡ್ಸ್ ನೋಡಿ, ಐರನ್ ಮ್ಯಾನ್ನ ಗೋಲ್ಡನ್ ಮ್ಯಾನ್ ಮಾಡಿದ್ದೀನಿ. ಐರನ್ ಮ್ಯಾನ್ನ ಗೋಲ್ಡನ್ ಮ್ಯಾನ್ ಮಾಡಿದ್ದೀನಿ. ಭದ್ರಾವತಿ ಗೋಲ್ಡು ನಮ್ಮ ಮನೆಯವರು, ಅಂದರೆ ನಾವು ಕೊಟ್ಟಿರೋದು ಕೋಲಾರ ಗೋಲ್ಡ್. ಹಾಕೊಳ್ಳೋದು ಬಿಟ್ಟು ಹೆಂಗೆ ಹಾಕೊಂಡವ್ರಿ ಅಂತಂದ್ಬಿಟ್ಟು. ಸೊ ನೋಡಿ, ಬ್ರೇಸ್ಲೆಟ್ ಗಿಫ್ಟ್ ಕೊಟ್ಟಿರೋದು ಈ ಸರಿ ಬರ್ತಡೆಗೆ, ನಮ್ಮ ಯಜಮಾನ್ರು ಬರ್ತಡೆಗೆ. ಹೆಂಗೈತಪ್ಪ ಬ್ರೇಸ್ಲೆಟು? ಹಾಗೆ ಇದು ಲಾಸ್ಟ್ ಇಯರ್ ಬರ್ತಡೆಗೆ ಗಿಫ್ಟ್ ಕೊಟ್ಟಿರೋದು. ಅದು ದೊಡ್ಡ ಉಂಗುರ ಹಾಕಿ ಹೆಂಗಾಗೈತೆ, ಚಿಕ್ಕ ಆಗಿರಬೇಕು. ಸೊ ಕೋಲಾರ ಗೋಲ್ಡು ನಾವು ಕೊಟ್ಟಿರೋದು, ನಮ್ಮ ಮನೆಯವರು ಭದ್ರಾವತಿ ಗೋಲ್ಡು. ಸೊ ಇವಾಗ ಅದೆಲ್ಲ ಹಾಕೋಬೇಡ, ಒಂದಷ್ಟು ಮಣಿಗಳು ಸರಗಳು ಎಲ್ಲ ಹಾಕೊಂಡ್ಬಿಟ್ಟು ಡಬ್ಬ ಥರ ಕಾಣ್ತಾರೆ. ಸೊ ನೋಡಿ, ಅಯ್ಯೋ ಬಾಗ್ಲು ಅದಿದೆ ಬಿಡು ಹೊಡ್ಕೊಳ್ಳಲ್ಲ ಇವಾಗ. ಫ್ರೆಂಡ್ಸ್, ಇವಾಗ ರೆಡಿಯಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಟೈಮು 10:30 ಆಗ್ತಾಯಿದೆ, 10:40 ಆಗಿದೆ. ಇದು ಚಿಕ್ಕದಾಗ್ಬಿಟ್ಟೈತಿ. ಇದು ಅದು ಹಾಕ್ಬಿಟ್ಟು ಬೇರೆ ತಗೋಬೇಕು. ಒಂದು ಕೆಲಸ ಮಾಡು, ಇದೆರಡು ಹಾಕ್ಬಿಟ್ಟು ಒಂದು ಮಾಡಿಸ್ಕೊಬಿಡು. ಯಾಕೆ? ಅಯ್ಯ, ಅದ್ರಲ್ಲೇನೆ ದೊಡ್ಡದಾಗೇನೆ ಮಾಡಿಸ್ಕೊಬಿಡ್ಬೋದು, ಹೆಸ್ರು ಹಾಕೇನೆ. ಮತ್ತೆ ಬೇರೆದು ವೈಟ್ ಕಲರ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. 4 ಜನ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಡೀರಿ, ಕಾರ್ ತೆಗಿಯೋಗಿ. ನೀನು ಎತ್ಕೋತಿಯಮ್ಮ ಬರ್ಕೊಳಕ್ಕೆ. ಹಾಗೆ ಬೆಡ್ಶೀಟ್ ತೆಗೆದು ಒಗ್ಯಕ್ಕೆ ಹಾಕಿ ಇನ್ನು ಬಂದರೆ ಏನು ಎತ್ಕೊಳ್ಳಲ್ಲ. 4 ಗಂಟೆ ಎಲ್ಲ ಹೇಳ್ಬಿಡಮ್ಮ. ಆಮೇಲೆ ನಿಮ್ಮಪ್ಪ 4 ಗಂಟೆ ಆರಾಮಾಗಿ ಬರೋಣ ಅಂತ ಅಂದ್ಬಿಟ್ಟು 1 ಗಂಟೆ ಅನ್ಕೋ, 2 ಅವರು. ಹಾಗೆ ಮೇಘ ಬಂದೆ, ಬರ್ಕೊಳ್ವಂತೆ. ನಡಿಯಮ್ಮ. ಮಗು ಈಗಲೇ ಹೊರಡ್ತೀಯಾ? ಇನ್ನು ಲೇಟಾ? ಕಟ್ಟು ಬಾ. ಈಗ ನಿಮ್ಮಪ್ಪ ನಮ್ಮನ್ನ ಕಟ್ ಮಾಡಿಬಿಟ್ಟು ಹೊಂಟ್ಬಿಡ್ತದ. ಮೇಲೆ ಕೀ ಹಾಕು ಡೋರ್ಗೆ. ನಿಮ್ಮಪ್ಪ ಆಗಲೇ ಕಾರ್ ತೆಗಿತಾ ಐತೆ. ನಡೀರಿ ಬೇಗ. 41% ಅಷ್ಟೇ ಏನು ಬೇಡ, ನಡಿಯಲ್ಲ. ಏನು ಮೊಬೈಲ್ ಯೂಸ್ ಮಾಡಬೇಡ. ಯಾಕೆ? ಫಿಶಿಗೆ ಫುಡ್ ಹಾಕಿದ್ರಾ? ಅದು ತೊಳಿಬೇಕಿತ್ತು. ಹೆಂಗಾಗೈತೆ ನೋಡೋದು. ನೋಡಿ, ಫಿಶ್ ಟ್ಯಾಂಕ್ ಯಾವ ಥರ ಆಗಿದೆ. ಇವತ್ತು ಬಂದ ತಕ್ಷಣ ತೊಳಸಿ ನಿಮ್ಮ ಅಪ್ಪನ ಕೈಯಲ್ಲಿ ಹೇಳ್ತೀನಿ. ಟವಲ್ಗಳು ಯಾವುದು ಒಣಗಾಕಿಲ್ವ ಯಾರು? ನಿಮ್ಮ ಅಪ್ಪ ಒಂದು ಒಣಗಾಕೈತೆ. ಓಕೆ, ಡೋರು ಚಿಲ್ಕ ಹಾಕ್ಬಿಡೋಣ. ಗಾಳಿಗೆ ಏನಾಗುತ್ತೆ ಹೇಳಿ, ಹೊಡ್ಕೊಳ್ಳುತ್ತೆ. ಇಲ್ಲಾಂದರೆ ಬಂದು ಹಿಂದೆ ಮುಂದೆ ಹೋಗುತ್ತೆ, ಇಲ್ಲಾಂದ್ರೆ ಆ ಥರ ಆಗುತ್ತೆ. ನೋಡಿ, ಇಲ್ಲಿ ಗಾಳಿ ಹೊಡ್ಕೊಂಡು ಅಲ್ಲಿ ಬಿರ್ಕೆ ಬಿಟ್ಬಿಡ್ತೈತೆ. ಆ ಥರ ಆಗ್ಬಿಡ್ತೈತೆ. ಅಷ್ಟು ಗಾಳಿಗೆ ಡೋರು ಜೋರಾಗಿ ಹೊಡ್ಕೊಳುತ್ತೆ. ಅದಕ್ಕೆ ಎಲ್ಲ ಚಿಲ್ಕ ಹಾಕ್ಬಿಟ್ಟು ಹೋಗ್ಬೇಕು. ಹಾಗೆ ಬಾತ್ರೂಮ್ದು ಚಿಲ್ಕ ಹಾಕಿದ್ದೀವಿ.
ಮೇನ್ ಡೋರು ಕಿಟಕಿ ಹಾಕಿಲ್ವಲ್ಲಮ್ಮ. ಇಲ್ಲಿ ಅಡುಗೆ ಮನೆದು ಇಲ್ಲ, ಓಪನ್ ಆದರೂ ಮಾಡ್ಲಾ? ನೋಡಿ ನೋಡಿ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಅಯ್ಯಯ್ಯೋ, ಒಂದು ನಿಮಿಷ ಇರೋದಿಲ್ಲ ಅದು. ಹಾಗೆ ವಿಳ್ಯದೆಲೆ ಗಿಡ ಯಾಕೋ ಚೆನ್ನಾಗಿ ಬರ್ತಾಯಿತ್ತು ಆ ಮನೇಲಿದ್ದಾಗ. ಈ ಮನೇಲಿ ಬಂದಾಗ ಎಲ್ಲ ಒಣಗೋಗ್ತಾ ಇದೆ. ಸೊ ಊರಿಗೆ ಹೋದಾಗ ನೆಕ್ಸ್ಟ್ ಟೈಮು ನಮ್ಮ ಮಾವವ್ರ ಮನೆ ದೊಡ್ಡಮ್ಮ ಇದಾರಲ್ಲ, ಅಲ್ಲಿ ಬೇರೆ ತೊಗೊಂಬಂದು ಹಾಕಬೇಕು. ಹಾಗೆ ಈ ಡ್ರೆಸ್ಗೆ ವೇಲ್ ಕೊಟ್ಟಿಲ್ಲ, ಇದು ರೆಡಿಮೇಡ್ ಡ್ರೆಸ್ಸು, ವೇಲ್ ಬಂದಿಲ್ಲ, ಅದಕ್ಕೆ ವೈಟ್ ವೇಲ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ. ಮಗು ಬಿಟ್ಟೈತಲ್ಲಮ್ಮ ಅದು. ಹಾಗೆ ತುಳಸಿ ಇನ್ನೊಂದು ಚಿಕ್ಕದು, ಅದು ಬತ್ತಾನೇ ಇಲ್ಲ, ಇದೊಂದು ಬತ್ತೈತಿ. ಅದು 100 ರೂಪಾಯಿ. ನೀನು ಎಲ್ಲಿಂದ ತಂದೆ? ಆಚೆ ತಗೊಂಡ್ರೆ ಫ್ಲವರಾ? ಬಲ್ಪ್, ನನ್ನ ಬೆಳ್ಳುಳ್ಳಿ ಥರ ಇತ್ತು ಬಲ್ಪ್, ಅದನ್ನ ನೆಟ್ಟಿರೋದು. ನಡಿ ನಡಿ ನಡಿ. ಹಾಗೆ ನೋಡಿ ವಿಳ್ಯದೆಲೆ ಗಿಡ ಯಾವ ಥರ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಮನಿ ಪ್ಲಾಂಟ್ ಗಿಡ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಸಂಡೇನೂ ಕೂಡ ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ. ಯಾಕೆ ಅಂತಂದರೆ ನೆನೇನೋ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ರಂಗೋಲಿ ಕಾಂಪಿಟೇಷನ್ ಇದೆ ಅಂತ. ಸೊ ಹಾಗಾಗಿ ಅವ್ರವ್ರ ಮನೆಗಳ ಮುಂದೆನೇ ಬಿಡಿಸಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ಚಂದ್ರ ಲೇಔಟ್ಗೆ. ಹಾಗೆ ನಮ್ಮ ಮನೆಯಿಂದ ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ. ಇವಾಗ ಕಾರಲ್ಲಿ ಹೊರಟಿದ್ದೀವಿ. ಹಾಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಅಂತ. ಸಾಕ್ಬೋದಾ ಅಂತ ಗೊತ್ತಿಲ್ಲ. ಅಲ್ಲಿ ಅಕ್ಷತೆನೋ ಆಗ್ತದೆ. ಪ್ರಸಾದ ತಗೊಂಡ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ದೇವ್ರಿಗೆ ಯಾವ ಥರ ಅಲಂಕಾರನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವ್ರ ಮನೇಲೂ ಅಷ್ಟೇ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ಆವಾಗ ಹೆಣ್ಮಗುಗೆ ಮುಡಿ ಕೊಟ್ಟಾಗ ಮಾಡಿಸಿದ್ರು. ಇವಾಗ ಗಂಡು ಮಗು, 2ನೇ ಮಗು ಗಂಡು ಮಗು. ನೋಡಿ ಅಲ್ಲಿ ಬಂತಲ್ಲ, ಅದೇ ಮಗುನೇ. ಇವರು ಕೂಡ ಸಂಜೆಯವರ ಚಿಕ್ಕಪ್ಪನ ಮಗಳು ಶ್ವೇತಾ ಅಲ್ವಾ? ಯಾಕೆ ಹಾಗೆ ನೋಡಿ, ಅವ್ರ ಮನೆಯಲ್ಲಿ ಅದ್ರ ಲಿಫ್ಟ್ ಇದೆ. ಆಕೆ ತಿನ್ನಲ್ಲ, ನೀನು ಮೇಲ್ಗಡೆಯಿಂದ ತೋರಿಸ್ತೀನಿ ನೋಡಿ. ಇದು ಮೊದಲನೇ ಹೆಣ್ಮಗು, ಈಗ ಗಂಡು ಮಗು. ಪಾಪು ಜೊತೆ ಮಾತಾಡ್ತಾ ಇದ್ದೆ. ಇದು ತಿನ್ನಲ್ವಾ? ಚಿಕನ್ ತಿನ್ನಲ್ವಾ? ಅಲ್ಲಿ ತಾತ ಐತೆ, ಮತ್ತೆ ಇನ್ನು ಯಾರವ್ರೆ? ಎಲ್ಲರೂ ಇದ್ದಾರಲ್ಲ. ಎಲ್ಲರೂ ಇದ್ದಾರಲ್ಲ, ಅಲ್ಲಿ ಕೆಳಗಡೆ ಹೋಗಿ ಮೊಮ್ಮಮ್ಮ ತಿನ್ನೋಣ ಬಾ. ಯಾರದು ಅಲ್ಲಿ ಮಾತಾಡ್ತಾ ಇರೋದು? ವಿಷಯ ಯಾರಲ್ಲಿ ಮಾತಾಡ್ತಾ ಇದ್ದಿದ್ದು? ನಿಮ್ಮ ಪಪ್ಪನ? ಮಾತಾಡ್ತಾ ಇದ್ರಾ? ಏನೋ ಮಾತಾಡ್ತಾವನೆ. ಇಷ್ಟೊತ್ತಿಗೆ ನಮ್ಮದು ಊಟ ಎಲ್ಲ ಆಗಿತ್ತು. ಸೊ ನೋಡಿ, ಇವರೆಲ್ಲ ಐಸ್ ಕ್ರೀಮ್ ತಿಂತಾಯಿದ್ರು. ಅದ್ರ ಬಗ್ಗೆನೇ ಮಾತಾಡಿಕೊಂಡು ಕೂತಿದ್ವಿ. ಹಾಗೆ ಇವರು ಕೂಡ ಪುಷ್ಪ ಅಂತಂದ್ಬಿಟ್ಟು, ಅವರು ದೇವನಹಳ್ಳಿಯವರು, ನಮ್ಮ ಯಜಮಾನ್ರವರ ಚಿಕ್ಕಪ್ಪನ ಮಗಳು. ಹಾಗೆ ಅದು ಪ್ರಿಯಾ, ನಿಂತ್ಕೊಂಡಿರೋದು ಹುಡುಗಿ ಇದ್ದಾರಲ್ಲ, ಅದು ಪ್ರಿಯಾ. ಇವ್ರು ನೋಡಿ ನಮ್ಮ ಗೀತಕ್ಕ, ಹಾಗೆ ಹೇಮಾ ಅಂತಂದ್ಬಿಟ್ಟು ಅವ್ರ ಮಗಳು. ಹಾಗೆ ಅವರು ಸಂಜಯ್ ತಂಗಿ, ಅವ್ರ ತಮ್ಮನ ವೈಫು. ಇವರು ಅವ್ರ ತಂಗಿ ಯಜಮಾನ್ರು. ಸೊ ನೋಡಿ, ಏನೋ ಹೇಳ್ತಾ ಇದ್ರು. ಯಾಕೆ ಇಷ್ಟೊಂದು ಐಸ್ ಕ್ರೀಮ್ ಎಲ್ಲ ಹಿಂಗೆ ತಿಂತಾ ಇರೋದು? ಎಷ್ಟನೇ ಟೈಮ್ ಇದು? 3ನೇದು ಚಿನ್ನಿ ಮುಂದು. ಹೌದಾ? ಚೆನ್ನಾಗಿತ್ತಾ ಚಾಕ್ಲೇಟು?
ತೊಂಬೋಗು. ಅವ್ರು ಅನ್ಬೇಕು ಎಷ್ಟು ಸರಿ ಬತ್ತಿಯಮ್ಮ ಅಂತ. ಈಗ ನಿನಗೇನು ಅನ್ಸುತ್ತೆ ಅಂತ ಕೇಳೋಣ ಇರು. ಯಾರೋ ಹೋಯ್ತಾವ್ರೆ ಗಾನ. ಅಲ್ಲ ಗಾನಂಗೆ ಗಾನಂಗೆ ಅತ್ತೆ ಮನೆಗೆ ಬರ್ತದಂತ ಇವಾಗ ಕರ್ಕೊಂಡ್ ಬಾ ನಮ್ಮ ಪಾಪ. ಅವ್ರು ಹೋಗ್ತಾರೆ ಅವ್ರಿಗೆ ಕಾರಲ್ಲಿ. ಮತ್ತೆ ಹೆಂಗ ಹೋಗ್ತಾನೆ ಅವನು ಆಮೇಲೆ ಒಂದೇ ಕಾರಲ್ಲಿ ಬಂದಿಲ್ಲ. ಗಾನ ಇವಾಗ ನಾನಾ ಇಲ್ಲಾಂದ್ರೆ ಸಂಜುನಾ ನಿಮ್ಮ ಕಡೆ? ಗಾನ ಗಾನ ನಿಮ್ಮ ಕಡೆ ಯಾರು? ಹ್ಞೂ ಹೇಳು ಯಾರು ಅಂತ. ಕಲ್ಲರ್ ನೋಡಿದ್ರೆ ಗೊತ್ತಾಗಲ್ವಾ? ನಾನು ತಾನೇ ನಿಮ್ಮ ಕಡೆ. ಹೋಗ್ ನನಗೇನು. ಸಂಜು ಅವರಲ್ಲ ನಾನು. ಮೀಡಿಯಂ ರಾಮಾಯಣ ಗಾಡಿ. ಇವರು ಚಿಕ್ಕ ಪುಷ್ಪ, ನಾನು ದೊಡ್ಡ ಪುಷ್ಪ. ಚೆನ್ನಾಗೈತಾ? ಗೊತ್ತಿಲ್ಲಮ್ಮ ಇವಾಗ ಅಂತ ಒಳ್ಳೆ ಡೈಲಾಗ್ ಹೇಳ್ಬಿಟ್ಟದೆ. ನಮ್ಮವ್ರ ನಿಮ್ಮವ್ರ ಅನ್ಕೊಂಡು. ನೀವು ನಮ್ಮವ್ರಲ್ಲ, ಎಲ್ಲ ನಮ್ಮ ಕಡೆಯವ್ರು ಕಪ್ಪಿದ್ದಾರೆ. ಅಲ್ಲ ಅವ್ರ ಕಡೆಯವರೆಲ್ಲ ಕಪ್ಪಂತೆ, ನಾನು ಬೆಳಗಿದ್ದೀನಂತೆ. ಬಾಯ್. ಓಯ್ಯೋ ಇಲ್ಲಿ ಟ್ರಾಫಿಕ್ ನೋಡಮ್ಮ. ಶಾಕ್ ಆಗೋಯ್ತು. ಬುಕ್ ನೋಡಿ ಶಾಕ್ ಆಗೋಯ್ತು. ಏನಿದು ಲೈಬ್ರರಿನೇ ಮಾಡಿಬಿಟ್ಟಿದ್ದೀರಾ? ಓಯ್ಯಪ್ಪ. ಹೌದಮ್ಮನ? ಹ್ಞೂ ಇವರೇ ಓದೋದು, ಇವರೆಲ್ಲ ಓದಲ್ಲ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬುಕ್ಸ್ ಇದೆ ಅಂತ ಅಂದ್ಬಿಟ್ಟು ಈ ರೂಮಲ್ಲಿ. ಇದು ಅವರು ಸ್ಟಡಿ ರೂಮ್ ಮಾಡ್ಕೊಂಡಿದ್ದಾರೆ. ಹಾಗೆ ಎಷ್ಟು ಬುಕ್ಸ್ ಇತ್ತು ಅಂತಂದರೆ ಅದಕ್ಕೋಸ್ಕರನೇ ವೀಡಿಯೋ ಮಾಡಿದೆ ನಾನು. ನಾನು ತೋರಿಸಿದ್ನಲ್ಲ ಇವರೇ ಓದೋದು ಅಂತ, ಅವರು ಮತ್ತು ಅವ್ರ ಡ್ಯಾಡಿ. ಅವರು ಅಷ್ಟು ಬುಕ್ಸ್ ಅವ್ರ ಡ್ಯಾಡಿ ಮಾಡಿರೋದು ಇಷ್ಟೆಲ್ಲ ಬುಕ್ಸ್ ಕಲೆಕ್ಷನು. ಹಾಯ್ ಫ್ರೆಂಡ್ಸ್, ನಾನು ಹೇಳಲಿಲ್ವ ಬೆಳಿಗ್ಗೆನೇ ನಮ್ಮ ಮನೆಯವರು ಹಾಗೆ ಮಾಡೋದು ಅಂತ ಅಂದ್ಬಿಟ್ಟು. ನೋಡಿ ನಾವು ಬರೋಷ್ಟೊತ್ತಿಗೆ ಟೈಮ್ ಇವಾಗ 6:20 ಮನೆಗೆ ಬರೋದು. 3 ಗಂಟೆ 4 ಗಂಟೆಗೆಲ್ಲ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ಆದರೆ ಬರೋಷ್ಟೊತ್ತಿಗೆ 6:30 ಆಯಿತು. ಸೊ ಇವತ್ತು ಸಂಡೇ ಏನು ಕೆಲಸ ಮಾಡಿಲ್ಲ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಅಲ್ಲಿಗೆ ಹೋಗಿರೋದಷ್ಟೇ. ಸೊ ಏನಂತಂದರೆ ಮಗುಗೆ ಬರ್ತಡೇ ಮತ್ತು ಮುಡಿ ಕೊಟ್ಟಿರೋದು ಫಂಕ್ಷನು. ಸೊ ಇವಾಗ ಒಳ್ಳೆ ನಾನ್ ವೆಜ್ ಊಟ ಅಂತೂ ಇತ್ತು, ಚೆನ್ನಾಗಿತ್ತು. ನಾನಲ್ಲಿ ನಾನ್ ವೆಜ್ ಊಟದ್ದೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಊಟ ಮಾತ್ರ ಸೂಪರಾಗಿತ್ತು. ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು, ಎಲ್ಲರೂ ಮಟನ್ ಸಾಂಬಾರು ಅಂತಾರೆ, ಮಟನ್ ಸಾರು. ಹಾಗೆ ಮಟನ್ ಸಾರು ಅಲ್ವಾ ಅದು? ಸೊ ಬೇಳೆ ಸಾಂಬಾರು ಅಂದರೆ ಓಕೆ, ಮಟನ್ ಸಾಂಬಾರು ಹೇಳ್ಬಾರ್ದು, ಮಟನ್ ಸಾರು, ಬೋಟಿಗೊಜ್ಜು, ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಮಾಡಿಸಿದ್ರು, ಚಿಕನ್ ಫ್ರೈ ಮಾಡಿಸಿದ್ರು, ಹಾಗೆ ಏನಪ್ಪ ಅಂದರೆ ಫಿಶ್ ಕಬಾಬ್ ಮಾಡಿಸಿದ್ರು. ಸೊ ಒಳ್ಳೆ ಊಟ ಆಯಿತು. ಊಟ ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಲ್ಲ ಬಂದಿದ್ರಲ್ವ ರಿಲೇಟಿವ್ಸ್ ಎಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ನಾವು ಇವಾಗ ಬರೋಷ್ಟೊತ್ತಿಗೆ ಮನೆಗೆ 6:20 ಆಯಿತು. ಸಾಯಂಕಾಲ ನೈಟ್ಗೆ ಏನಾದ್ರೂ ಅಡುಗೆ ಸಹ ಮಾಡಬೇಕು. ನೋಡೋಣ ಏನು ಮಾಡೋದಂತ ಯೋಚನೆ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಷ್ಟೇ. ಫ್ರೆಂಡ್ಸ್ ಇವಾಗ ನಾನು ನೈಟು ಊಟ ಮಾಡ್ಕೊಂಡು ಬಂದಿದ್ವಲ್ವಾ ಫಂಕ್ಷನಲ್ಲಿ. ಸೊ ಎಲ್ಲರಿಗೂ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಬ್ರೆಡ್ ಆಮ್ಲೆಟ್ ಆದರೆ ಬೇರೆಯವರೆಲ್ಲ ಇದ್ರ ಜೊತೆಗೇ ಆಮ್ಲೆಟ್ ಹಾಕ್ಬಿಟ್ಟು ಮಾಡ್ತಾರೆ. ನನಗಾದರೆ ಆಮ್ಲೆಟು ಚೆನ್ನಾಗಿ ಬೆಂದಿರಬೇಕು, ಹಾಗಾಗಿ ನಾನು ಈ ಥರ ಮಾಡೋದು. ಸೊ ನೋಡಿ ಸ್ವಲ್ಪ ಸೀದೋಗ್ಬಿಡ್ತು, ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ಟಿದೆ. ಸೊ ಹಾಗಾಗಿ
ಇವಾಗ ಬ್ರೆಡ್ ಆಮ್ಲೆಟು ಎಲ್ಲರಿಗೂ ಒಂದು ಎರಡೆರಡು ಮಾಡಿ ಕೊಟ್ಬಿಡ್ತೀನಿ ಅಷ್ಟೇ. ಇದು ಬೇಯೋದೇ ಇಲ್ಲ ಅಂತಂದರೆ ಜಾಸ್ತಿ ಸೀದೋಗುತ್ತೆ. ಉರಿ ಜಾಸ್ತಿ ಇಟ್ಟರೆ ಜಾಸ್ತಿ ಸೀದೋಗುತ್ತೆ. ಹಾಗೆ ತುಪ್ಪ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಅದು ಬೆಳಿಗ್ಗೆ ಟಿಫನ್ಗೆ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ದು. ಆಮೇಲೆ ಅವರಲ್ಲಿ ಪೂಜೆ ಎಲ್ಲ ಮಾಡ್ತಾರಲ್ವ, ಸರಿ ತಿನ್ಕೊಂಡು ಹೋಗೋದು ಬೇಡ ಅಂತಂದ್ಬಿಟ್ಟು ನಾವು ಹಾಗೆ ಹೋಗಿದ್ವಿ. ಇಡ್ಲಿ ತರಿಸ್ಕೊಂಡು ತಿನ್ಕೊಂಡು ಹೋಗಿದ್ವಿ. ಹಾಗೆ ಇವಾಗ ಅದಕ್ಕೆ ಈಗ ಮಾಡಿಬಿಟ್ಟು ತಿನ್ಕೊತಾ ಇದ್ದೀವಿ. ಇಲ್ಲಾಂದರೆ ಬ್ರೆಡ್ಡು ಹಾಗೆ ತಿನ್ನೋದಿಲ್ಲ, ಸುಮ್ಮನೆ ಇಟ್ಟು ಹಾಳಾಗುತ್ತೆ. ಸೊ ಅದಕ್ಕೆ ಜಾಸ್ತಿ ಉರಿ ಕೊಟ್ಟರೆ ನೋಡಿ ಸಿದೋದಂಗೆ ಆಗುತ್ತೆ. ಕಮ್ಮಿ ಉರಿ ಇಟ್ಟರೆ ಇದು ಬೇಯೋದೇ ಇಲ್ಲ, ರೋಸ್ಟೇ ಆಗಿರಲ್ಲ, ಆ ಥರ ಆಗಿರುತ್ತೆ. ಸೊ ಜಾಸ್ತಿ ಏನು ತುಪ್ಪ ಹಾಕಲ್ಲ, ಸ್ವಲ್ಪ. ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಂಡು ನಿದ್ದೆ ಮಾಡೋದು. ಬೆಳಿಗ್ಗೆ ಎದ್ದು ಮಾಮೂಲಿ ರೊಟೀನ್ ಕೆಲ್ಸಕ್ಕೆ ಹೋಗೋದು. ಫ್ರೆಂಡ್ಸ್, ಇವಾಗ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ, ಹಾಗೆ ಆಮ್ಲೆಟ್ ಕೂಡ ಮಾಡ್ತಾ ಇದ್ದೀನಿ. ನೋಡಿ ಆಗಿದೆ ಇವಾಗ. ಇದೆ ನಾನು ಇದೇ ಥರ ಮಾಡೋದು. ಏನು ಮಾಡ್ತೀನಿ ಅಂದರೆ ಒಂದು ಫುಲ್ ಆಮ್ಲೆಟ್ ಹಾಕ್ಬಿಡ್ತೀನಿ, ಈ ಥರ ಇಟ್ಕೊಂಡು ಸಾಸ್ ಹಾಕ್ಕೊಂಡು ತಿನ್ಕೊಳ್ಳೋದು. ಸೊ ಇದು ಒಬ್ರಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇಲ್ಲಿ ಸಾಸ್ ಹಾಕ್ಕೊಟ್ರೆ ತಿನ್ಕೊಂಡ್ರೆ ಒಬ್ರದ್ದು ಊಟ ಮುಗೀತಿವಾಗ. ಇನ್ನೊಬ್ರಿಗೆ ಇಬ್ಬರಿಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಆಮ್ಲೆಟ್ ಹಾಕ್ಬಿಡ್ತೀನಿ. ನೋಡಿ ಮೊಟ್ಟೆ ಒಂದು 8 ರೂಪಾಯಿ ಅಂತೆ. ಈ ಥರ ಫುಲ್ ಒಂದು ದೋಸೆ ಥರ ಹಾಕ್ಬಿಡ್ತೀನಿ. ಅದನ್ನು ಅರ್ಧ ಭಾಗ ಕಟ್ ಮಾಡಿ ಅದನ್ನ 2 ಅಂತ ಕೊಟ್ಬಿಡೋದು. ನೋಡಿ ಈ ಥರ ಸಾಸ್ ಎಲ್ಲ ನೋಡಿ ನಿಮಗೆ ಪ್ಲೇಸ್ ಇಲ್ಲಿ ಕೊಟ್ಟಿದ್ದೀನಿ. ಇವಾಗ ಅಷ್ಟೆಲ್ಲ ಕಷ್ಟಪಡ್ಕೊಂಡ್ರೆ ಅದಲ್ಲೇ ಇರಲಿ, ಚೆನ್ನಾಗಿರುತ್ತೆ. ಇಲ್ಲಿ ಬೇಡ, ಇಲ್ಲಿ ಇಡಬೇಡಿ ಎಷ್ಟು. ಇವಾಗ ಇನ್ಯಾರಿಗೆ ಇದು ನಿಂಗೆ ಮೇಘನ್ಗೆ. ಅದಾದ್ಮೇಲೆ ಇದು ನಾನ್ ವೆಜ್ದು ಎಣ್ಣೆ. ಇದೆಲ್ಲ ಸೋಸ್ಬೇಕು, ಹೆಂಗಾಗೈತೆ ನೋಡೋದು. ಫ್ರೆಂಡ್ಸ್, ಇವಾಗ ನಾನು ಕೂಡ ರಾತ್ರಿ ಊಟಕ್ಕೆ, ಊಟ ಅಲ್ಲ ಇದು ಏನಂತಾರೆ ಇದನ್ನ, ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ 2 ಪೀಸ್ ಬ್ರೆಡ್ಡು ಹಾಗೆ ಒಂದು ಆಮ್ಲೆಟ್ ಇಟ್ಕೊಂಡಿದ್ದೀನಿ. ಏನಿಲ್ಲ, ಒಂಚೂರು ಜೀರಿಗೆ ಮೆಣಸು ಹಾಕೈತೆ ಅಷ್ಟೇ ಕಣಮ್ಮ, ಇನ್ನೇನು ಹಾಕಿಲ್ಲ ಅದರಲ್ಲಿ. ಅದನ್ನೇ ಏನೋ ವಿಶೇಷವಾಗಿ ಮಾಡಿಬಿಟ್ಟಿದ್ದೀನಿ ಅಂತ ತಗೊಬಂದು ತಿನ್ನಿಸ್ತೈತೆ ಎಲ್ರಿಗೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್. ಮರೆದಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.